ಹೆಲೋ ಎವ್ರಿವಾನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಮೇಯ ಬ್ಲಾಗ್ಸ್. ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಒಂದು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಏನು ಕುಕ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮಶ್ರೂಮ್ ಪಲಾವ್. ಐ ನೋ ತುಂಬ ಜನಕ್ಕೆ ಇದು ಒಂದು ಫ್ಯಾಂಟಸಿ ರೆಸಿಪಿ ಆಗಿಬಿಟ್ಟಿದೆ. ತುಂಬ ಜನ ಟ್ರೈ ಮಾಡಿರ್ತೀರಾ ಆ್ಯಂಡ್ ಒಬ್ರೊಬ್ರಿಗೆ ಒಂದೊಂದು ವೇ ಆಫ್ ಕುಕಿಂಗ್ ಇರುತ್ತೆ. ಸೊ ನಾನು ಹೇಗೆ ಮಾಡ್ತೀನಿ, ಹೇಗಾಗುತ್ತೆ, ರೆಸಿಪಿ ಹೇಗೆ ಬರುತ್ತೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ನಾನು ಮೊದಲೇ ಹೇಳಿದಾಗೆ ಇವತ್ತು ನಾನು ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ. ಇದು ಮಶ್ರೂಮ್ ಬಿರಿಯಾನಿ ಅಲ್ಲ, ಪಲಾವ್ ಅಷ್ಟೇ. ಆ್ಯಂಡ್ ಮೊದಲಿಗೆ ನಾನು ಮಶ್ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇರುತ್ತೆ, ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಎಲ್ಲ. ನಾನು 2 ಥರ ಕ್ಲೀನ್ ಮಾಡೋದು ತೋರಿಸ್ತೀನಿ. ಒಂದು, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಒಂದು ತೆಳುಗಿರೋ ಲೇಯರ್ನ ಮಾತ್ರ ತೆಗಿತಾ ಇದ್ದೀನಿ. ಈ ಥರನೂ ಕೆಲವೊಬ್ರು ಕ್ಲೀನ್ ಮಾಡ್ಕೋತಾರೆ. ಇದು ತುಂಬ ಡೀಪ್ ಕ್ಲೀನ್ ಅನ್ನೋ ಥರ ನನಗೆ ಫೀಲ್ ಆಗಲ್ಲ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ತಿಕ್ ಲೇಯರ್ನ ತೆಗಿದ್ದೀನಿ. ಸೊ ಆ ಥರ ಮಾಡಿದಾಗ ನನಗೆ ಅದು ತುಂಬ ನೀಟಾಗಿ ಕ್ಲೀನ್ ಅನಿಸುತ್ತೆ. ಆ್ಯಂಡ್ ಒಂಥರ ಧೂಳಿರುತ್ತೆ, ಮಣ್ಣಿರುತ್ತೆ, ಈ ಥರದ್ದೆಲ್ಲ ಏನೂ ಫೀಲ್ ಆಗಲ್ಲ. ಆ್ಯಂಡ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪ ತಿಕ್ ಲೇಯರ್ ತೆಗೆದಾಗ ಅದು ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ತುಂಬ ಜನ ಈ ಥರ ಕ್ಲೀನ್ ಮಾಡೋದಿಲ್ಲ. ಬಟ್ ನೀವು ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೆ ನೀವು ಆ ಥರ ಕ್ಲೀನ್ ಮಾಡ್ಕೋಬೋದು. ನನಗಿದು ಪ್ರಿಫರ್ ಮಾಡ್ತೀನಿ. ಸೊ ನಾನು ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ಜಸ್ಟ್ ಒಂದು ವಾಶಲ್ಲಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳಲ್ಲ. ಫಸ್ಟು ಒಂದು 2 ಸಲ ಚೆನ್ನಾಗಿ ಫ್ಲೋಯಿಂಗ್ ವಾಟರಲ್ಲಿ ವಾಶ್ ಮಾಡ್ಕೊತೀನಿ. ಆಮೇಲೆ ನಾನು ಈ ಥರ ಎಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಫ್ರೆಶ್ ವಾಟರ್ ತೊಗೊಂಡು ಮತ್ತೆ ಅದು ಏನು ಬಿಡಿಸಿರ್ತೀನಲ್ಲ ಅದನ್ನೆಲ್ಲ ವಾಟರಿಗೆ ಹಾಕಿ ಸ್ವಲ್ಪ ರಿನ್ಸ್ ಮಾಡಿ ಮತ್ತೆ ನಾನು ಕ್ಲೀನಾಗಿ ತೆಗೆದಿಟ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ನೀವು ವಾಶ್ ಮಾಡಿದಷ್ಟು ಅದರಲ್ಲಿ ಮಣ್ಣು, ಧೂಳು ಈ ಥರದ್ದೆಲ್ಲ ಬರ್ತಾನೆ ಇರುತ್ತೆ. ಸೊ ನಿಮಗೆ ಎಷ್ಟು ಕ್ಲಿಯರ್ ವಾಟರ್ ಸಿಗುತ್ತೆ ಅಲ್ಲಿವರೆಗೂ ನೀವು ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಬಿಕಾಸ್ ಇವಾಗ ಇದನ್ನು ನಿಮ್ಗೆ ಗೊತ್ತಿರುತ್ತೆ ಹೇಗೆ ಬೆಳೀತಾರೆ ಅಂತ, ಮಣ್ಣಲ್ಲೆಲ್ಲ ಹಾಕಿರ್ತಾರಲ್ವ. ಸೊ ಹಾಗಾಗಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದಂತೂ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಆಗಿರುತ್ತೆ. ಮಶ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಕೆಲಸ ಅನಿಸೋದು. ಅದು ಬಿಟ್ಟರೆ ನೀವೊಂದು 20 ಮಿನಿಟ್ಸಲ್ಲಿ ಇದನ್ನು ಕುಕ್ ಮಾಡ್ಕೊಂಡ್ಬಿಡ್ಬೋದು. ಲಾಸ್ಟ್ ಮಿನಿಟ್ ಮೀಲ್ ಅಂತಾರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಆ್ಯಂಡ್ ಐ ಹೋಪ್ ನೀವೆಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತೀರಾ ಅಲ್ವಾ? ಮಶ್ರೂಮ್ನ ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಾನು ಒಂದು ಮಶ್ರೂಮ್ನ 2 ಪೀಸ್ ಇಲ್ಲ 3 ಪೀಸ್ ಥರ ಕಟ್ ಮಾಡ್ಕೋತೀನಿ. ಸೊ ದಟ್ ನಿಮಗೆ ತಿನ್ನುವಾಗ ಸ್ವಲ್ಪ ಓಲ್ಡ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಜಾರಲ್ಲಿ ನಾನು ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಟೊಮೆಟೊ ಕೂಡ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಕುಕ್ಕರ್ಗೆ ಆಯಿಲ್ ಮತ್ತು ಗೀ ಎರಡೂ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾರ್ಮಲ್ ಆಗಿ ನೀವು ಪಲಾವ್ಗೆಲ್ಲ ಏನು ಮಸಾಲೆ ಹಾಕ್ತೀರಾ, ಚಕ್ಕೆ, ಲವಂಗ, ಅನಾನಸು, ಜೀರಿಗೆ, ಪಲಾವ್ ಎಲೆ, ಇದನ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕಂದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ತುಂಬ ಮೈಲ್ಡಾಗಿ ಮಸಾಲೆ ಹಾಕೋತಾ ಇದ್ದೀನಿ, ಜಾಸ್ತಿ ಏನು ಮಸಾಲೆ ಹಾಕೋತಾ ಇಲ್ಲ. ಆ್ಯಂಡ್ ಈಗ ನಾನೇನು ರುಬ್ಕೊಂಡಿದ್ದೀನಲ್ಲ ಅದಷ್ಟೇ ಮಸಾಲೆ ನಾನು ಯೂಸ್ ಮಾಡ್ತಾ ಇರೋದು, ಅಪಾರ್ಟ್ ಫ್ರಮ್ ದಿಸ್. ಆ್ಯಂಡ್ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡು ಉದ್ದದಕ್ಕೆ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಸ್ವಲ್ಪ ಬಾಡಿದೆ ಅಂತ ಅನಿಸಿದ್ಮೇಲೆ ನಾನು ರುಬ್ಬಿಟ್ಕೊಂಡಿರ್ತೀನಲ್ವ ಅದನ್ನು ಹಾಕೋತಾ ಇದ್ದೀನಿ. ಯಾಕೆ ಮಶ್ರೂಮ್ಗಿಂತ ಮುಂಚೆ ನಾನು ಆ ಮಸಾಲೆ ಹಾಕೋತೀನಿ ಅಂತ ಹೇಳಿದರೆ, ಅದೆಲ್ಲ ನಾನು ಹಸಿ ತೊಗೊಂಡಿರೋದಲ್ವ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಬಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇದೆಲ್ಲ ನಾನು ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊತೀನಿ ಫಸ್ಟು. ಆ್ಯಂಡ್ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮಶ್ರೂಮ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಆ್ಯಡ್ ಮಾಡ್ಕೋತೀನಿ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುಕ್ ಆಗ್ತಾ ಇದೆ ಅನ್ನುವಾಗ ನಾನು ಇದಕ್ಕೆ ಅಕ್ಕಿ ಸೇರಿಸ್ಕೋತೀನಿ. ನಾನಿಲ್ಲಿ ಅಕ್ಕಿನ ಒಂದು 5 to 10 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆ್ಯಡ್ ಮಾಡಿಕೊಂಡು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರದ್ದು ಟ್ವೈಸ್ ಅಂದರೆ 1:2 ಅಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಆದಮೇಲೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಕಸೂರಿ ಮೇಥಿ ಆ್ಯಡ್ ಮಾಡಿಲ್ಲ. ಅಮ್ಮ ಖಾಲಿಯಾಗೋಗಿತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಆ್ಯಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ. ಆ್ಯಂಡ್ ನಾನಿಲ್ಲಿ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ಬೇಕು ಅನಿಸುತ್ತೆ ನೀವು ಅಷ್ಟನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಈ ಟೈಮಲ್ಲಿ ನಿಮಗೆ ಖಾರ ಏನಾದರೂ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಅಂದರೆ ಕೂಡ ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಖಾರ ಪರ್ಫೆಕ್ಟ್ ಆಗಿತ್ತು. ಸೊ ಹಾಗಾಗಿ ನಾನೇನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಇದು ಕುದಿ ಬಂದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ನೀವು 2 ವಿಷಿಲ್ ಕೂಗಿಸ್ಕೊತೀರಾ ಅಂದರೆ ನೀವು 2 ವಿಷಿಲ್ ಕೂಗಿಸ್ಕೋಬೋದು. ಯೂಶಲಿ 1 ವಿಷಿಲ್ಗೆ ಇದು ಚೆನ್ನಾಗಿ ಕುಕ್ ಆಗಿರುತ್ತೆ, ಯಾಕಂದರೆ ಅಕ್ಕಿ ಕೂಡ ನೆನೆಸಿರ್ತೀವಲ್ವ ಹಾಗಾಗಿ. ಆ್ಯಂಡ್ ಇನ್ನು 1 ವಿಷಿಲ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಕುಕ್ ಆಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಕುಕುಂಬರ್ ರಾಯ್ತಾ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ನನಗಂತೂ ಈ ಥರನೇ ತುಂಬ ಇಷ್ಟ. ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ಮಶ್ರೂಮ್ ಪಲಾವ್ ಮಾಡ್ಕೋಬೋದು ಅಂತ, ನೀವು ಟ್ರೈ ಮಾಡಿ. ರೆಸಿಪಿ ಮಾಡಿ ಮುಗಿಸೋಷ್ಟರಲ್ಲಿ ಮನೆಗೆ ಗೆಸ್ಟ್ ಎಲ್ಲ ಬಂದುಬಿಟ್ರು. ಸೊ ಹಾಗಾಗಿ ನನಗೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ವ್ಲಾಗ್ನ. ಆ್ಯಂಡ್ ನನಗಿನ್ನೂ ಯಾರಾದರೂ ಮುಂದೆ ಇದ್ದರೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಹೀಗಾಗಿತ್ತು ನನ್ನ ಮಶ್ರೂಮ್ ಪಲಾವ್. ಐ ಹೋಪ್ ನೀವು ಟ್ರೈ ಮಾಡ್ತೀರಾ, ನಿಮಗೂ ಇಷ್ಟ ಆಗಿರುತ್ತೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. See you in my next vlog. Until you all take care. Bye.